ನಿಮ್ಮ ಹೇಳಿಕೆ ಯಾವ ಮಟ್ಟಿಗೆ ಆರ್ಭಟಿಸ್ತಾ ಇದೆ ಅಥವಾ ಪ್ರತಿಧ್ವನಿಸ್ತಾ ಇದೆ ಅಂದರೆ ಗುಂಡಿಟ್ಟು ಕೊಲ್ಲುವಂಥ ಕಾನೂನು ತರಬೇಕು ಅನ್ನೋಂಥ ಮಾತುಗಳು ಕೂಡ ಈಗಾಗಲೇ ಕೇಳಿಬಿಡಿದೆ. ಈಶ್ವರಪ್ಪನವ್ರು ಹೇಳಿದಂಥ ಹೇಳಿಕೆ ನೀವು ನೋಡಿದಿರಿ, ಅದಕ್ಕೆ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀರಿ. ನಿಮ್ಮ ಮತ್ತು ಈಶ್ವರಪ್ಪ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅಥವಾ ಡಿ ಕೆ ಬ್ರದರ್ಸ್ ಹಾಗೂ ಈಶ್ವರಪ್ಪ ನಡುವಿನ ರಾಜಕೀಯ ಇತ್ತೀಚೆಗೆ ತೀರಾ ತಾರಕಕ್ಕೆ ಹೋಗ್ತಾ ಇದೆ, ಎಲ್ಲೋ ಒಂದು ಕಡೆ ವೈಯಕ್ತಿಕ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ನಾವು ಅವ್ರ ಮೇಲೆ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನೋಡೋವಂಥ ಪ್ರಶ್ನೆ ಇಲ್ಲ. ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಭಾಳ ಗೌರವ ಇದೆ. ಆದರೆ ಇವತ್ತು ಅವರು ಗುಂಡಿಕ್ಕಿ ಕೊಲ್ಲಿ ಅಂಥೇಳಿ ಜನರನ್ನು ಎತ್ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ತರಬೇಕು ಅಂತಲೂ ಹೇಳಿದ್ದಾರೆ, ಕಲ್ಲಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವರನ್ನು ಅತಿ ಶೀಘ್ರದಲ್ಲೇ ಭೇಟಿ ಮಾಡೋನಿದ್ದೇನೆ. ಭೇಟಿ ಆಗ್ತೀರಾ, ಮಾತಾಡಿಸ್ತೀರಾ? ಖಂಡಿತ ಭೇಟಿ ಮಾಡ್ತೇನೆ. ಇದ್ರ ಜೊತೆಗೆ ಅವ್ರು ಹೇಳಿದ್ರು, ಮೊನ್ನೆ ಒಂದು ಮಾತನ್ನು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ನನ್ನ ಹೇಳಿಕೆಯನ್ನು ಸರಿಯಾಗಿ ಗಮನಿಸಿದ್ರೆ ನಾನು ಡಿ ಕೆ ಸುರೇಶ್ ಅವ್ರಿಗೆ ಗುಂಡಾಕಬೇಕು ಅಂತ ಏನು ಹೇಳಿಲ್ಲ, ನಾನು ಹೇಳಿದ್ದು ಆ ಥರದ ಕಾನೂನು ತರಬೇಕು ಅಂತ. ಅವರ ಒಂದು ಹೇಳಿಕೆಯನ್ನು ನೀವು ಪ್ರತಿಕ್ರಿಯೆ ಕೊಟ್ಟಿದ್ರೆ ನಾನೇ ಎದುರುಗಡೆ ಬರ್ತೀನಿ, ನನಗೆ ಹೊಡಿಲಿ ಅಂತ ಹೇಳಿದ್ರಿ. ಬಹುಶಃ ನೀವು ಆ ಪ್ರತಿಕ್ರಿಯೆಯನ್ನು ನೋಡಿದ್ದೀರಾ ಅಥವಾ ಆ ಪ್ರತಿಕ್ರಿಯೆಗೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ನಿಮ್ಮ ಪ್ರತಿಕ್ರಿಯೆ ಅಂತೂ ಸೂಕ್ತವಾಗಿತ್ತ ಅಂತ ಅನ್ಸುತ್ತಾ? ಅಲ್ಲ, ನಾನು ಹೇಳಲೇಬೇಕಲ್ಲ. ಪಾಪ ಬಡವರು ನೋಡಿ, ಒಂದು ಹೇಳ್ತೀನಿ ಕೇಳಲಿ, ನಮ್ಮ ಹಿಂದೆ ಅನೇಕ ಅನುಯಾಯಿಗಳಿರ್ತಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಂದು ರಾಜಕೀಯ ಪಕ್ಷದ ಹಿಂದೆ ಅನೇಕ ಅನುಯಾಯಿಗಳಿರ್ತಾರೆ. ನಾವು ಹೇಳತಕ್ಕಂಥ ಒಂದೊಂದು ಹೇಳಿಕೆಯನ್ನು ಕೂಡ ಒಬ್ಬೊಬ್ಬರ ಮೇಲೆ ಪರಿಣಾಮವನ್ನು ಬೀರ್ತದೆ. ಸೊ ಎಲ್ಲೋ ಕೆಲವರು ಯಾರೋ ಒಬ್ಬರು ಉದ್ರಿಕ್ತರಾಗಿ ಅವರು ಯಾವುದೋ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಮಾಡುವಂಥ ಸಂದರ್ಭಕ್ಕೆ ಸೊ ಅವಾಗೇನಾಗುತ್ತೆ ಅಂತ ಅಂದರೆ ಬಡವರು ಏನೂ ಇಲ್ಲದಂಥವರು ಇಂಥ ಒಂದು ಕೃತ್ಯಗಳಿಗೆ ಕೈ ಹಾಕ್ತಾರೆ. ಸೊ ತಲೆಯಲ್ಲಿ ಇಲ್ಲದೇ ಇರ್ತಕ್ಕಂಥ ಆಲೋಚನೆಗಳನ್ನು ಅವ್ರ ತಲೆಗೆ ಬಿಟ್ಟಂತಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಮಾಡೋ ಬದಲು ಅವ್ರಿಗೆ ಬೇಕಾಗಿರೋದೇನು? ಈಶ್ವರಪ್ಪನವ್ರಿಗೆ ಅಧಿಕಾರ ವಂಚಿತರಾಗಿದ್ದಾರೆ. ಅಧಿಕಾರ ವಂಚಿತರಾಗಿರೋದ್ರಿಂದ ರಾಜ್ಯಸಭಾ ಟಿಕೆಟು ಪಾಪ ಸಿಕ್ಕಲಿಲ್ಲ. ಗವರ್ನರ್ ಅವರು ಸಿಕ್ಕಲಿ ಅಂತೇಳಿ ಅವ್ರನ್ನ ಶುಭ ಹಾರೈಸ್ತೇನೆ. ಅವ್ರಿಗೆ ನನಗೆ 2 ಏಟು ಹೊಡೆದ್ರೆ ಅಥವಾ ನನ್ನನ್ನು ಗುಂಡಿಗೆ ಸಾಯಿಸಿದ್ರೆ ಅವ್ರಿಗೆ ಅನುಕೂಲ ಆಗೋದಿದ್ರೆ ಆಗಲಿ ಅಂತಕ್ಕಂಥ ಭಾವನೆ ಅಷ್ಟೇ.